ಉತ್ತಮ ಆಹಾರ ಉತ್ತಮ ಆರೋಗ್ಯ. ಆಹಾರವೇ ಮಹಾಭವಿಷ್ಯದ್ದು. ನಮಸ್ಕಾರ ರೀ ಡಾಕ್ಟ್ರೆ. ನಮಸ್ಕಾರ. ವಿಜಯ್ ಡಾಕ್ಟರ್ ಅಂತ ನೀವೇನ್ರಿ? ಹಾ, ನಾವು ಏನ್ ಬಂದ್ರಿ? ಹೌದ್ರಿ, ಸರಿಯಾಗೈತ್ರಲ್ಲ. ಆಹಾರವೇ ಮಹಾಔಷಧ. ನೀವ್ ಹೇಳ್ದಂಗ ಆಹಾರ ಔಷಧ ಆಗ್ತಿತ್ತಂತಂಗ ಔಷಧ ಕಂಪನಿಯವರು ಔಷಧ ತಯಾರು ಮಾಡ್ತಿದ್ರಿ, ಮತ್ತ ಆಹಾರವನ್ನ ಪ್ಯಾಕ್ ಮಾಡಿ ಮಾಡ್ತಿದ್ರಲ್ಲ. ನೀವು ಜನರಿಗೆ ತಪ್ಪು ಮಾಹಿತಿ ಹಬ್ಸೋದನ್ನ ಬಿಟ್ಬಿಡ್ರಿ. ಆಹಾರ ಹಾಗೆ ಸೇವಿಸಿದ್ರೆ ಔಷಧ ಆಗಂಗಿಲ್ಲ. ಯಾವ ಆಹಾರ ಯಾವ ತರ ತಯಾರಿಸಿ ಯಾವ ಸಮಯದಲ್ಲಿ ಯಾವ ಕಡೆ ಸೇವಿಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ನಮ್ಮ ಆಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ಸಂಹಿತದಲ್ಲಿ ತಿಳಿಸಿದಾರೆ. ಈಗ ದುರ್ದೈವ ಏನಂದ್ರ ನಮ್ಮ ಜನ ನಮ್ಮ ಆಹಾರ ಶೈಲಿಯನ್ನು ಬಿಟ್ಟ ಎಲ್ಲಾ ಪಾಲಿಸತ್ತಾರ. ನೀವೇನ್ ಹೇಳತ್ತಾರ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ನನಗ ಅರ್ಥ ಮಾಡಿಸ್ರಿ, ನಂಗೆ ಏನು ತಿಳಿವಲ್ತು. ಅದನ್ನ ನಾವ್ ಹೇಳೋದಕ್ಕಿಂತ ನಮ್ದೇ ಆದ ಒಂದು ಡಾಕ್ಯುಮೆಂಟ್ರಿ ಐತ್ರಿ, ಅದನ್ನ ನೋಡ್ರಿ ನಿಮ್ಗೆ ಎಲ್ಲಾ ಅರ್ಥ ಆಗತ್ರಿ. ಡಾಕ್ಟರ್, ಅದ ಸ್ವಲ್ಪ ಟ್ಯಾಬ್ದಾಗ ಹಚ್ಕೊಟ್ರಿ. ಇವರು ಧನುಷ್ ಮತ್ತು ವಿಜಯ್ ಇಬ್ಬರು ಒಂದೇ ಕಾಲೇಜಿನಲ್ಲಿ BAMS ಪದವಿ ಪಡೆದು ಇಬ್ಬರು ಬೇರೆ ದಿಕ್ಕುಗಳಿಗೆ ಹೊರಟಿದ್ದಾರೆ. ಒಬ್ಬರು ದುಡಿಮೆಗಾಗಿ, ಇನ್ನೊಬ್ಬರು ಧರ್ಮಕ್ಕಾಗಿ. ತುಂಬಾ ಹೆಸರುವಾಸಿಯಾದ ಸದಾ ರೋಗಿಗಳಿಂದಲೇ ಕೂಡಿದ ನಗರದ ಕೇಂದ್ರ ಭಾಗದಲ್ಲಿರುವುದು ಡಾಕ್ಟರ್ ಧನುಷ್ ಅವರ ಆಸ್ಪತ್ರೆ. ರೋಗಿಯ ನೋವಿಗೆ ಸ್ಪಂದನೆ ಇಲ್ಲ, ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಆಹಾರವೇ ಔಷಧ ಎಂದು ವೇದಗಳು ಹೇಳಿದರೂ ಧನುಷ್ ಅದನ್ನು ತಿರಸ್ಕರಿಸಿ ಔಷಧವೇ ಸಾಕು, ಊಟ ಎಷ್ಟಾದರೂ ತಿನ್ನಿ ಎಂದು ಗರ್ವದ ಮಾತುಗಳು ಇವರದು. ಅದೇ ಇನ್ನೊಂದೆಡೆ ಈ ಹಳ್ಳಿಯ ಬದಿ ಇರುವ ಒಂದು ಸಣ್ಣ ಆಸ್ಪತ್ರೆ. ಜನಸಂಚಾರ ಇಲ್ಲ, ರೋಗಿಗಳ ಸಾಲಂತೂ ಮೊದಲೇ ಇಲ್ಲ. ಆದರೆ ಈ ಸಣ್ಣ ಕೋಣೆಯಲ್ಲಿ ನಡೆಯುತ್ತಿರುವುದು ಒಂದು ದೊಡ್ಡ ವೈದ್ಯನ ದಂತಕತೆ. ಡಾಕ್ಟರ್ ವಿಜಯ್ ಅವರು ಪ್ರತಿಯೊಬ್ಬ ರೋಗಿಯೊಂದಿಗೆ ಸಮಯ ಕಳೆಯುತ್ತಿದ್ದರು. ಅವರು ಹೇಳುತ್ತಿದ್ದರು, ಆಹಾರವೇ ಔಷಧ, ಪ್ರಕೃತಿಯ ನಿಜವಾದ ವೈದ್ಯ. ಅವರು ಸಾತ್ವಿಕ ಆಹಾರ, ಋತುಸಜ್ಜಿತ ಆಹಾರ, ನಿದ್ರೆ ಮತ್ತು ಮನಸ್ಸಿನ ಶಾಂತಿ ಬಗ್ಗೆ ಬೋಧಿಸುತ್ತಿದ್ದರು. ಜನರು ಮೊದಲು ನಂಬಲಿಲ್ಲ, ಕೆಲವರು ಮಾತ್ರ ಮರಳಿ ಬಂದರು. ಆದಾಯ ಕಡಿಮೆ ಇದ್ದರೂ ಅವರ ಹೆಸರು ಜನರ ಮನದಾಳದಲ್ಲಿ ಮೂಡಿತ್ತು. ಕೆಲವು ವರ್ಷಗಳ ನಂತರ ಕಾಲ ಕಳೆದಂತೆ ಡಾಕ್ಟರ್ ಧನುಷ್ ಅವರ ಹೊಳೆಯುತ್ತಿದ್ದ ಜೀವನ ನಿಧಾನವಾಗಿ ನಸುಕಿನ ಹೊತ್ತಿನ ಹಾಗೆ ಮಾಯವಾಯಿತು. ಹಣ, ಹೆಸರು, ಖ್ಯಾತಿ ಎಲ್ಲವೂ ಅವರ ಕೈಚೆಲ್ಲಿ ಜಾರಿತು. ಮಗ್ನತೆಯಿಂದ ಮಾಡಿದ ಅವೈದ್ಯ ಚಿಕಿತ್ಸೆ ಕೊನೆಯಲ್ಲಿ ಅವರ ಮನಸ್ಸಿನ ಶಾಂತಿಯನ್ನು ಕಿತ್ತುಕೊಂಡಿತು. ನಮಸ್ಕಾರ ವೀಕ್ಷಕರೇ, A1 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಿಪೋರ್ಟರ್ ಸಂದೇಶ್. ಇವತ್ತು ನಾವು ನಿಮ್ಮೆಲ್ಲರಿಗೂ ಚಿರಪರಿಚಿತರಾದ ಹಾಗೂ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ವಿಜಯ್ ಹಿರೇಮಠ್ ಅವರನ್ನು ಪರಿಚಯಿಸಲಿದ್ದೇವೆ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅನನ್ಯವಾದ ಸಾಧನೆಗಳನ್ನು ಮಾಡಿದ್ದಾರೆ. ಮತ್ತು ನಮ್ಮೊಂದಿಗೆ ಅವರು ಆಹಾರ ಮತ್ತು ಅದನ್ನು ಹೇಗೆ ಸೇವಿಸಬೇಕು ಮತ್ತು ಅವರ ಜೀವನ ಶೈಲಿಯನ್ನು ಪರಿಚಯಿಸಲಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ, ಹೇಳಿ. ನಿಮ್ ಬಗ್ಗೆ ನಾವು ಬಹಳ ಕೇಳ್ಪಟ್ಟಿರೋದು ಏನಂದ್ರೆ, ನೀವು ಬರೀ ಆಹಾರದಿಂದನೇ ರೋಗನ ಗುಣ ಮಾಡ್ತೀರಂತೆ, ಆಹಾರಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀರಂತೆ. ಅದ್ರ ಹಿಂದೆ ರಹಸ್ಯ ಏನಂತ ಸ್ವಲ್ಪ ಹೇಳ್ತೀರಾ? ನೋಡಿ ಸರ್, ಆಹಾರನೇ ಬಹಳ ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟರ್. ಈ ಆಹಾರದಿಂದನೇ ಆರೋಗ್ಯ, ಆಹಾರದಿಂದನೇ ಅನಾರೋಗ್ಯ. ನಾವು ಬರೋ ಪೇಷಂಟ್ಗೆ ಫಸ್ಟ್ ಅವರು ಪ್ರಕೃತಿ ಅಸೆಸ್ಮೆಂಟ್ ಮಾಡಿ ಅವರಿಗೆ ಒಂದು ಪ್ರಕೃತಿ ಕಾರ್ಡ್ ಅಂತ ಕೊಡ್ತೀವಿ. ಆ ಕಾರ್ಡಿನಲ್ಲಿ ಇರುವ ಹಾಗೆ ಅವ್ರ ಪ್ರಕೃತಿ ಅನುಸಾರವಾಗಿ ಅವರಿಗೆ ಫುಡ್ ಏನ್ ಸಪ್ಲೈ ಆಗುತ್ತಲ್ಲ, ಅದು ನಮ್ ಹಾಸ್ಪಿಟಲ್ ಕ್ಯಾಂಟೀನ್ ಇಂದಾನೇ ಆಗುತ್ತೆ. ಇದರಿಂದ ಅವರು ಜಲ್ದಿ ರೋಗ ಮುಕ್ತರಾಗಲು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಆಹಾರ ಕೊಡ್ತೀರಿ ಮತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ಇವತ್ತು ನಮ್ಮಲ್ಲಿ ಬಹಳ ಪೇಷಂಟ್ ಇದಾವೆ, ಹಾಗಾಗಿ ನಮ್ಮಲ್ಲಿ ಇಬ್ರು ಡಾಕ್ಟರ್ಸ್ ಇದಾರೆ. ಅವ್ರು ನಿಮ್ಗೆ ಸುವಿವರವಾಗಿ ಎಲ್ಲ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರ ಹತ್ರ ಹೋಗೋಣ. ಓಕೆ. ಡಾಕ್ಟರ್ ರಮೇಶ್ ಹಾಗೂ ಇವ್ರ ಹೆಸರು ಡಾಕ್ಟರ್ ರಾಘವ್ ಅಂತ. ನನ್ನ ಹತ್ರ ಬರೋ ಪೇಷಂಟ್ಸ್ 5 ನಿಮಿಷ ನನ್ನ ಹತ್ರ ಇದ್ರೆ, ಅರ್ಧ ಗಂಟೆ ಇವ್ರ ಹತ್ರ ಇದ್ದು ಆಹಾರ ಸಲಹೆ ಎಲ್ಲ ತಗೋತಾರೆ. ಇವರು ಆಹಾರದ ಬಗ್ಗೆ ಹೇಳ್ತಾರೆ, ಅದು ಅವರು ವಿರುದ್ಧ ಆಹಾರದ ಬಗ್ಗೆ. ನಾವ್ ಯಾವ ತರ ಆಹಾರ ಸೇವಿಸ್ಬೇಕು ಮತ್ತೆ ಯಾವ ತರ ಆಹಾರ ಯಾವ ರೋಗನ ತಡೆಗಟ್ಟುತ್ತೆ ಅದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನೋಡಿ, ಇವಾಗ ಆಹಾರ ಅನ್ನೋದು ತುಂಬಾ ದೊಡ್ಡ ಕಾನ್ಸೆಪ್ಟ್. ಇವಾಗ ನಾವು ಆಹಾರ ನೋಡೋದಾದ್ರೆ ಆಹಾರನ ತುಂಬಾ ವರ್ಗಗಳಾಗಿ ವಿಂಗಡಿಸ್ಯಾರ. ಸುಖಧಾನ್ಯ, ಸಿಂಬಿಧಾನ್ಯ, ಕೃತಾನ್ನ ವರ್ಗ, ಕ್ಷೀರವರ್ಗ, ಮಾಂಸವರ್ಗ, ಈ ತರ ಹಲವಾರು ವರ್ಗಗಳು ಬರ್ತಾವ. ಕೆಲವೊಂದು ರೋಗಗಳನ್ನು ನೋಡೋದಾದ್ರೆ ನಾವು ಕೆಲವೊಂದು ರೋಗಗಳನ್ನ ಬರೀ ಆಹಾರದಲ್ಲೇ ಗುಣ ಮಾಡ್ಬೋದು. ನಾವು ನೋಡೋದಾದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಊಟ ಮಾಡ್ಬೇಕಾದ್ರೆ ಫೋನ್ ನೋಡೋದು, ಲ್ಯಾಪ್ಟಾಪ್ ನೋಡೋದು, ಈ ತರ ಎಲ್ಲ ಮಾಡ್ತಾರೆ. ನಾವು ಏನ್ ಊಟ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ಜೊತೆಗೆ ನಾವು ಹೆಂಗ್ ಊಟ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದ್ರೆ ನಾವು ಆಹಾರ ಊಟ ಮಾಡ್ಬೇಕಾದ್ರೆ ನಾವು ಏನ್ ತಿಂತಿದೀವಿ ಅದನ್ನ ನಾವು ಸವಿಯುತ್ತಾ ಊಟ ಮಾಡ್ಬೇಕು. ನಾವು ಊಟ ಮಾಡ್ಬೇಕಾದ್ರೆ ನಮ್ಮ ಮಾನಸಿಕ ಸ್ಥಿತಿ ತುಂಬಾ ಸ್ಥಿರವಾಗಿರ್ಬೇಕು ಮತ್ತು ನಾವು ಏನೇ ಊಟ ಮಾಡ್ಲಿ ಅದು ಸಂತೋಷದಿಂದ ಊಟ ಮಾಡ್ಬೇಕು. ಪರ್ಟಿಕ್ಯುಲರ್ ರೋಗಗಳಿಗೆ ಯಾವ ತರ ಆಹಾರ ತಗೊಬೇಕು ಅಂತ ಸ್ವಲ್ಪ ಉದಾಹರಣೆ ಕೊಡ್ತೀರಾ? ಇವಾಗ ಹಂಗ್ ಪರ್ಟಿಕ್ಯುಲರ್ ಆಗಿ ರೋಗ ಅಂತ ಹೇಳಕ್ಕಾಗಲ್ಲ, ಬಟ್ ಕೆಲವೊಂದು ರೋಗಗಳಿಗೆ ನಾವು ಆಹಾರದ ಮೂಲಕನೇ ಆರಾಮ್ ಮಾಡ್ಬೋದು. ಇವಾಗ ಹಂಗ್ ನೋಡೋದಾದ್ರೆ ನೋಡ್ರಿ, ಇವಾಗ ನಾರ್ಮಲಿ ಮೂಗಲ್ಲಿ ರಕ್ತ ಸೋರುತ್ತೆ ಅಂತ ಹೇಳ್ತಾರೆ. ಅವರಿಗೆ ನಾವು ಔಷಧಿ ಜೊತೆಗೆ ಎಳ್ನೀರ್ ಗಂಜಿ ಇದ್ರಿಂದ ಆರಾಮ್ ಮಾಡ್ಬೋದು. ಇವಾಗ ನೋಡ್ರಿ, ಕೆಲವೊಬ್ರಿಗೆ ಏನಾಗಿರುತ್ತೆ, 7 ಕೌಂಟ್ ಕಡಿಮೆ ಆಗಿರುತ್ತೆ. ಅವ್ರಿಗೆ ನಾವು ಔಷಧಿ ಬದ್ಲಿ ಹಾಲು,
ತುಪ್ಪ, ಸಕ್ಕರೆ ಇದನ್ನ ನಿತ್ಯ ಸೇವನೆ ಮಾಡೋದ್ರಿಂದ ಅವ್ರಿಗೆ ಸೆವೆನ್ ಕೌಂಟ್ ಹೆಚ್ಚಿಗೆ ಆಗುತ್ತೆ. ಇದು ಮೋಸ್ಟ್ಲಿ ದೊಡ್ಡ ಪ್ರಾಬ್ಲಮ್. ಇವಾಗ ಎಲ್ಲರೂ IVF ಗೆ ಹೋಗ್ತಾ ಇದ್ದಾರೆ. ಅವರು ಈ ತರದ ಆಹಾರಗಳ ಸೇವನೆಯಿಂದ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು. ಮತ್ತೆ ಯಥೇಚ್ಛವಾಗಿ ಬಾಯಾರಿಕೆ ಆಗ್ತಿರುತ್ತೆ ಅಂತ ತಿಳ್ಕೊರಿ, ಅವರು ದ್ರಾಕ್ಷಿ ಜ್ಯೂಸ್ ಕುಡಿಬೇಕು. ಇವಾಗ ನೋಡ್ರಿ, ಮಂಡಿ ನೋವು ಅಂತ ಬಹಳ ಜನ ಮಂಡಿ ನೋವಿಂದ ಬರ್ತಾರೆ. ಅವ್ರಿಗೆ ನಾವು ಔಷಧಿ ಜೊತೆಗೆ ನಾವು ನಿತ್ಯ ಸೇವನೆವಾಗಿ ಅಸ್ಥಿಶುಂಕಲ ಅಂತ ಬರುತ್ತೆ, ಅದ್ರ ಚಟ್ನಿ ಯೂಸ್ ಮಾಡ್ಬೋದು. ನೋಡ್ರಿ, ಕೆಲವೊಂದು ಪ್ರಾಡಕ್ಟ್ಗಳು ಸಿಗ್ತಾವ ಪ್ರಕೃತಿಯಲ್ಲಿ ಆಹಾರದ ರೂಪದಲ್ಲಿ, ತರಕಾರಿಗಳಾಗಿರ್ಬೋದು, ಹಣ್ಣುಗಳು. ಅವು ಪ್ರತಿಯೊಂದು ಸೀಸನ್ ನಲ್ಲಿ ಸಿಗುತ್ತೆ ಅಂತಂದ್ರ ಆ ಸೀಸನ್ ನಲ್ಲಿ ನಾವು ಅದನ್ನ ಸೇವನೆ ಮಾಡ್ಬೇಕು. ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕಾಯ್ದುಕೊಳ್ಬಹುದು. ನಮ್ಮ ಊಟ ಹೆಂಗಿರ್ಬೇಕಪ್ಪ ಅಂದ್ರ, ಬೆಳಗ್ಗೆ ರಾಜನ್ ತರ ಊಟ ಮಾಡ್ಬೇಕು, ಮಧ್ಯಾಹ್ನ ಬಡವನ್ ತರ ಊಟ ಮಾಡ್ಬೇಕು, ರಾತ್ರಿ ಭಿಕ್ಷಕನ್ ತರ ಊಟ ಮಾಡ್ಬೇಕು. ಸರ್, ಈಗ ಆಯುರ್ವೇದಿಕ್ ಪ್ರಕಾರ ನಾವು ಮಾಂಸ ಸೇವನೆ ಮಾಡ್ಬೇಕಾ ಬೇಡವಾ ಅಂತ ಸ್ವಲ್ಪ ಹೇಳ್ತೀರಾ? ಗುಡ್ ಕ್ವಶನ್. ಆಯುರ್ವೇದಿಕ್ ಪ್ರಕಾರ ಅಂತ ಬಂದ್ರೆ ನರಿಶ್ಮೆಂಟ್ ಗೆ ಆಚಾರ್ಯರು ಮೆನ್ಷನ್ ಮಾಡಿರೋದೇ ಮಾಂಸರಸ. ಇದು ಗುಡ್ ಫಾರ್ ನರಿಶ್ಮೆಂಟ್. ಹೊಟ್ಟೆಯಲ್ಲಿ ಅರ್ಧ ಭಾಗ ಊಟ, ಕಾಲ್ ಭಾಗ ನೀರು, ಕಾಲ್ ಭಾಗ ಖಾಲಿ ಇರ್ಬೇಕು. ಇದು ಪ್ರಾಪರ್ ಡೈಜೆಷನ್ ಹೆಲ್ಪ್ ಮಾಡ್ತೈತಿ. ಪ್ರಾಪರ್ ಡೈಜೆಷನ್ ಆತಂದ್ರ ನಮ್ಗೆ ನ್ಯೂಟ್ರಿಷನ್ ಸಿಗ್ತೈತಿ, ಬಾಡಿ ಡೆವಲಪ್ಮೆಂಟ್ ಆಗುತ್ತ. ನಾವು ಊಟದಲ್ಲಿ ಷಡ್ರಸ ಅಂತ ಹೇಳ್ತೀವಿ. ಊಟದಲ್ಲಿ ಷಡ್ರಸ ಇತ್ತು ಅಂತಂದ್ರೆ ನಮಗದು ನರಿಶ್ಮೆಂಟ್ ಆಗುತ್ತೆ ಪ್ರಾಪರ್ ಆಗಿ. ಸರ್, ಈ ವಿರುದ್ಧ ಆಹಾರ ಅನ್ನೋ ಕಾನ್ಸೆಪ್ಟ್ ಏನು, ಮತ್ತೆ ಯಾವ ತರ ಆಹಾರ ನಾವು ಅವಾಯ್ಡ್ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಈ ವಿರುದ್ಧ ಆಹಾರ ಎಂಬುದು ಆಚಾರ್ಯರು ತುಂಬಾ ವರ್ಷಗಳ ಹಿಂದೆ ಹೇಳಿದ್ದಾರೆ. ವಿರುದ್ಧ ಆಹಾರ ಎಂಬುದು ತುಂಬಾ ಅಪಾಯಕಾರಿ ಆಹಾರ ವಿಧಾನ. ಇದು ನಾವು ನೇರವಾಗಿ ನಮ್ಮ ದೇಹಕ್ಕೆ ಆಗುವಂತ ರೋಗಗಳಿಗೆ ಕಾರಣವಾಗುತ್ತದೆ. ಉದಾಹರಣೆ ಹೇಳ್ಬೇಕಂದ್ರೆ, ನೀವು ಯಾರೋ ವಾಟ್ಸ್ಆಪ್ ಅಲ್ಲಿ ಹೇಳಿದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರಿ ಅಂತ ಹೇಳಿ ಫ್ಯಾಟ್ ಅನ್ನ ಕರಗಿಸ್ಬೇಕಂತ ಹೇಳಿ ಬಿಸಿನೀರಲ್ಲಿ ಜೇನುತುಪ್ಪ ಹಾಕೊಂಡು ಕುಡಿತೀರಿ. ಇದು ಅತ್ಯಂತ ವಿರುದ್ಧವಾದ ಆಹಾರ. ಇವಾಗ ಬಹಳ ಜನ ಈ ತಪ್ಪನ್ನು ಮಾಡೇ ಮಾಡ್ತಾರೆ. ಅನ್ನ ಜೊತೆ ಉಪ್ಪನ್ನ ಸಂಸ್ಕಾರ ಮಾಡಬಾರ್ದು, ಉಪ್ಪು ಸಂಯೋಗ ಆಗಬೇಕು. ಈ ಆಹಾರದ ಬಗ್ಗೆ ನಮ್ಮ ಚರಕಾಚಾರ್ಯರು ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ ಅಂದರೆ, ಒಂದು ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಆಹಾರ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಹಿತಾಹಿತ ವಿಶೇಷಾಶ್ಚ ವಿಶೇಷ ಸುಖ ದುಃಖಯೋ. ಅಂದರೆ ನಮ್ಮ ದೇಹದಲ್ಲಿ ಆಗುವ ಆರೋಗ್ಯ ಮತ್ತು ಅಸ್ವಸ್ಥತೆಗೆ ಮೂಲ ಕಾರಣವೇ ಈ ಆಹಾರ. ಧನ್ಯವಾದಗಳು ಸರ್, ಆಹಾರದ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟು ಇಷ್ಟೊಂದು ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಿಮ್ಗೆ ಸರಿಯಾದ ಆಹಾರ ಸೇವಿಸಿ ಮತ್ತು ಆರೋಗ್ಯವಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ A1 ನ್ಯೂಸ್, ನೇರ ದಿಟ್ಟ ನಿರಂತರ. ನಂದ್ ಇವಾಗ ನೀವು ಕಣ್ ತೆರೆಸ್ಬಿಟ್ರಿ. ಆಹಾರ ಅಂದ್ರ ಬಹಳ ಐತ್ರಿ ಆಹಾರದೊಳಗೆಲ್ಲ. ಈಗ ನಂಗ ಎಲ್ಲಾ ಸಂಪೂರ್ಣವಾಗಿ ಅರ್ಥ ಆಯ್ತ್ರಿ. ನಿಮ್ನೇನೋ ತಿಳ್ಕೊಂಡಿದ್ದೀರಿ, ನೀವೇನೋ ಅದಿರಿ ಸರ್, ತಪ್ಪಾಯ್ತು. ನಿನಗ ಅರ್ಥ ಆಯ್ತಲ್ಲಪ್ಪ, ನನಗ ಅಷ್ಟೇ ಸಾಕು. ನೀನ್ ಹೋಗಿ ಮತ್ತೊಬ್ಬರಿಗೆ ಅರ್ಥ ಮಾಡಿಸ್ಬೇಕು. ನಾನ್ ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಅಂತಾನೆ ಈ ಡಾಕ್ಯುಮೆಂಟರಿ ಮಾಡಕ್ ಒಪ್ಕೊಂಡಿದ್ದು. ಅದಕ್ಕೆ ನಮ್ಮ ಆಚಾರ್ಯ ಹೇಳೋದು, ಆಹಾರವೇ ಮಹಾಭೈಷಜ. ಆಯ್ತಪ್ಪ, ಹೋಗಿ ಬಾ, ಒಳ್ಳೇದಾಗ್ಲಿ.